ಇಲ್ಲ ಡಿ ಕೆ ಶಿವಕುಮಾರ್ ಒಂದೇ ಹೆಸರು ನನ್ನ ಮನದಲ್ಲಿ ಬೇಡ. ಏನಾದರೂ ಹೈಕಮಾಂಡಿಂದ ಅಥವಾ ಒಂದು ಪಕ್ಷದಿಂದ ನಿಮಗೆ ಒಂದೇ ಹೆಸರು ಬೇರೆ ಚರ್ಚೆ ಬೇಡ ಅನ್ನೋದು ಇಲ್ಲ ಹೇಳಿದ್ದಾರೆ ಘೋಷಣೆಗೆ ಮಾಡೋದು ಒಂದೇ ಬಾಕಿ ಉಳಿದಿರೋದು ಮಾಡ್ತಾರೆ ಈಗ ವೇಣುಗೋಪಾಲ್ ಅವರು ಸುರ್ಜಿವಾಲ ಎದುರುಗಡೆ ಘೋಷಣೆ ಮಾಡ್ತಾರೆ ಅಷ್ಟೇ. ಈ ಜಸ್ಟ್ ಫಾರ್ಮಲ್ CLP ಮೀಟಿಂಗ್ ಅಷ್ಟೇ ಎಲ್ಲ ಶಾಸಕರು ಸೈನ್ ಮಾಡಿ ನಾಳೆ ರಾಜ್ಯಪಾಲರ ಹತ್ರ ನಾಡ್ದು ಹೋಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದು ಪ್ರಬಲ ಆಕಾಂಕ್ಷಿ ಸಿದ್ಧತೆ ಇರತಕ್ಕಂಥ ವಿಶ್ವಾಸ ನನಗಿದೆ. ಯಾಕೆಂದರೆ ನಾನು ಶಿವಮೊಗ್ಗ ಜಿಲ್ಲೆಯಲ್ಲಿ ಹಿರಿಯ ತನದಲ್ಲಿ 4ನೇ ಸಲ ಆಗಿರೋದು. ಜೊತೆಗೆ ಶಿವಮೊಗ್ಗದಲ್ಲಿ ಹೋರಾಟ ಮಾಡಿದ್ದೀನಿ, BJP ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ, 4 ಬಾರಿ ಶಾಸಕರಾಗಿದ್ದೀನಿ. ಜೊತೆಗೆ ನನ್ನ BJP ಪಕ್ಷಕ್ಕೆ ನಾನು BJP ವಿರುದ್ಧ ಹೋರಾಟವನ್ನು ಮಾಡಿ ನನಗೆ 2009ರಲ್ಲಿ ಯಡಿಯೂರಪ್ಪ ಅವರು ಆಫರ್ ಮಾಡಿದರು 50 ಕೋಟಿ ದುಡ್ಡು ಮಂತ್ರಿ ಕೊಡ್ತೀನಿ ಅಂತ. ಆದರೂ ಹೋಗಲಿಲ್ಲ. ಪಕ್ಷದ ನಿಷ್ಠೆಯಿಂದ ಇದ್ದೀನಿ, ಪ್ರಾಮಾಣಿಕ ಹೋಗಿದ್ದೀನಿ. BJPನ ಸದೆ ಬಡಿತಾ ಇದ್ದೀನಿ. ಇವತ್ತು ನಮ್ಮ ಅಪ್ಪ ಮಕ್ಕಳ ಮೇಲೆಲ್ಲ ಜೈಲಿಗೆ ಕೇಸ್ ಹಾಕಿ ಜೈಲಿಗೆ ಕಳಿಸಿದ್ರು. ಆದರೂ ಕೂಡ ನಾವೇನು ಕೇರ್ ಮಾಡಲಿಲ್ಲ. ಪಕ್ಷ ಸಂಘಟನೆ ಪಕ್ಷಕ್ಕೋಸ್ಕರ ಪ್ರಾಮಾಣಿಕ ಇದೆ. ನನಗೆ ಪಕ್ಷನೇ ಮುಖ್ಯ. ಹಾಗಾಗಿ ಪಕ್ಷದಲ್ಲಿ ನನಗೆ ನಂಬಿಕೆ ಇದೆ, ಕೊಡ್ತಾರೆ ಇರತಕ್ಕಂಥ ನಂಬಿಕೆ ಇದೆ, ಕೊಡ್ತಾರೆ. ಇಲ್ಲ ಡಿ ಕೆ ಶಿವಕುಮಾರ್ ಒಂದೇ ಹೆಸರು ನನ್ನ ಮನದಲ್ಲಿ ಬೇಡ. ಏನಾದರೂ ಹೈಕಮಾಂಡಿಂದ ಅಥವಾ ಒಂದು ಪಕ್ಷದಿಂದ ನಿಮಗೆ ಒಂದೇ ಹೆಸರು ಬೇರೆ ಚರ್ಚೆ ಬೇಡ ಅನ್ನೋದು ಇಲ್ಲ ಹೇಳಿದ್ದಾರೆ ಘೋಷಣೆಗೆ ಮಾಡೋದು ಒಂದೇ ಬಾಕಿ ಉಳಿದಿರೋದು ಮಾಡ್ತಾರೆ ಈಗ ವೇಣುಗೋಪಾಲ್ ಅವರು ಸುರ್ಜಿವಾಲ ಎದುರುಗಡೆ ಘೋಷಣೆ ಮಾಡ್ತಾರೆ ಅಷ್ಟೇ. ಈ ಜಸ್ಟ್ ಫಾರ್ಮಲ್ CLP ಮೀಟಿಂಗ್ ಅಷ್ಟೇ ಎಲ್ಲ ಶಾಸಕರು ಸೈನ್ ಮಾಡಿ ನಾಳೆ ರಾಜ್ಯಪಾಲರ ಹತ್ರ ನಾಡ್ದು ಹೋಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದು ಪ್ರಬಲ ಆಕಾಂಕ್ಷಿ ಸಿದ್ಧತೆ ಇರತಕ್ಕಂಥ ವಿಶ್ವಾಸ ನನಗಿದೆ. ಯಾಕೆಂದರೆ ನಾನು ಶಿವಮೊಗ್ಗ ಜಿಲ್ಲೆಯಲ್ಲಿ ಹಿರಿಯ ತನದಲ್ಲಿ 4ನೇ ಸಲ ಆಗಿರೋದು. ಜೊತೆಗೆ ಶಿವಮೊಗ್ಗದಲ್ಲಿ ಹೋರಾಟ ಮಾಡಿದ್ದೀನಿ, BJP ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ, 4 ಬಾರಿ ಶಾಸಕರಾಗಿದ್ದೀನಿ. ಜೊತೆಗೆ ನನ್ನ BJP ಪಕ್ಷಕ್ಕೆ ನಾನು BJP ವಿರುದ್ಧ ಹೋರಾಟವನ್ನು ಮಾಡಿ ನನಗೆ 2009ರಲ್ಲಿ ಯಡಿಯೂರಪ್ಪ ಅವರು ಆಫರ್ ಮಾಡಿದರು 50 ಕೋಟಿ ದುಡ್ಡು ಮಂತ್ರಿ ಕೊಡ್ತೀನಿ ಅಂತ. ಆದರೂ ಹೋಗಲಿಲ್ಲ. ಪಕ್ಷದ ನಿಷ್ಠೆಯಿಂದ ಇದ್ದೀನಿ, ಪ್ರಾಮಾಣಿಕ ಹೋಗಿದ್ದೀನಿ. BJPನ ಸದೆ ಬಡಿತಾ ಇದ್ದೀನಿ. ಇವತ್ತು ನಮ್ಮ ಅಪ್ಪ ಮಕ್ಕಳ ಮೇಲೆಲ್ಲ ಜೈಲಿಗೆ ಕೇಸ್ ಹಾಕಿ ಜೈಲಿಗೆ ಕಳಿಸಿದ್ರು. ಆದರೂ ಕೂಡ ನಾವೇನು ಕೇರ್ ಮಾಡಲಿಲ್ಲ. ಪಕ್ಷ ಸಂಘಟನೆ ಪಕ್ಷಕ್ಕೋಸ್ಕರ ಪ್ರಾಮಾಣಿಕ ಇದೆ. ನನಗೆ ಪಕ್ಷನೇ ಮುಖ್ಯ. ಹಾಗಾಗಿ ಪಕ್ಷದಲ್ಲಿ ನನಗೆ ನಂಬಿಕೆ ಇದೆ, ಕೊಡ್ತಾರೆ ಇರತಕ್ಕಂಥ ನಂಬಿಕೆ ಇದೆ, ಕೊಡ್ತಾರೆ.